ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ನನ್ನ ಪತ್ರಿಕಾ ಚಾನೆಲ್ನ 6ನೇ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಶಿವಮೊಗ್ಗೆಯ ಸತ್ಯನಾರಾಯಣ್ ಮಾತಾಡೋದು. ಎಲ್ಲರಿಗೂ ಗೊತ್ತಿದೆ, ನಮ್ಮ ಭರತ ಭೂಮಿ ಪುಣ್ಯ ಭೂಮಿ, ಇಲ್ಲಿ ಜನಿಸಿದವರು ಪುಣ್ಯಾತ್ಮರು ಅಂತ ಹೇಳಿದ ಉಪಮೆ ಇದೆ. ಆದ್ರೆ ಸ್ನೇಹಿತರೆ, ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ವಿವಿಧ ಧರ್ಮಗಳು, ಒಂದೇ ಧರ್ಮದಲ್ಲಿ ವಿವಿಧ ರೀತಿಗಳು, ಎಲ್ಲವುದನ್ನು ಸಹಿಸಿಕೊಂಡು ಎಲ್ಲವುದನ್ನು ಅನುಸರಿಸಿಕೊಂಡು ಇಲ್ಲಿ ಬಾಳ್ವೆ ಮಾಡ್ತಾ ಇದ್ದೇವೆ. ಅದು ಕೂಡ ಅಂತ ಒಂದು ರೋಚಕವಾದಂತಹ ಕಥೆಗಳು, ಸನ್ನಿವೇಶಗಳು ಎಲ್ಲವೂ ಎದುರಾಗಿದೆ. ಹಾಗೆ ನಮ್ಮ ಆಧ್ಯಾತ್ಮಿಕ ರಂಗವನ್ನ ಬೆಳಗುವಲ್ಲಿ ಸಾಧುಗಳು, ಸನ್ಯಾಸಿಗಳು, ಸಂತರು, ಲೌಕಿಕದಿಂದ ಹೊರಗಿದ್ದು ತಮ್ಮದೇ ಆದಂತಹ ರೀತಿಯಲ್ಲಿ ಬಾಳ್ತಿರೋರು ಎಲ್ಲರೂ ಕೂಡ ಇದನ್ನು ಬೆಳಗುವಲ್ಲಿ ಸಹಕರಿಸಿದ್ದಾರೆ. ಸಾಧು ಸಂತರಲ್ಲಿ ಕೆಲವರು ಸಿಟ್ಟು ಮಾಡುವವರು ಇದ್ದಾರೆ, ಕೆಲವರು ಸಂತೋಷದಿಂದನೂ ಇದ್ದಾರೆ, ಕೆಲವರು ಉಚ್ಛ್ರಾಯ ಸ್ಥಿತಿಯಲ್ಲೂ ಇದ್ದಾರೆ, ಕೆಲವರು ಆಧ್ಯಾತ್ಮವನ್ನ ಅರೆದು ಕುಡಿದವರು ಇದ್ದಾರೆ, ಹಾಗೆ ಸಿದ್ಧಿಯನ್ನು ಪಡೆದವರಿದ್ದಾರೆ. ಹಾಗೆ ಸಿದ್ಧಿಯನ್ನು ಪಡೆದವರಲ್ಲಿ ಸುಮಾರು 1949 ಹಿಂದೆ ಜೈಮಿನಿ ಭಾರತವನ್ನ ಬರೆದಂತಹ ಕರ್ತೃ ಲಕ್ಷ್ಮೀಶ, ಈತ ಕಡೂರು ತಾಲೂಕಿನ ದೇವನೂರಿನಲ್ಲಿದ್ದವನು. ಆ ಊರಿನಲ್ಲಿ ನೆಲೆಸಿದ್ದಂತಹ ಮತ್ತೆ ಹೊಳೆ ನರಸೀಪುರದ ಮುಕಂದೂರು ಬೆಟ್ಟದಲ್ಲಿ ತಿರುಗಾಡಿಕೊಂಡು ವಾಸ ಮಾಡಿಕೊಂಡು ಇದ್ದಂತಹ ಮುಕಂದೂರು ಸ್ವಾಮಿಗಳ ಬಗ್ಗೆ ಇವತ್ತು ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಹಾಗೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳವರು ಬರೆದಿರ್ತಕ್ಕಂತಹ ಏಕ್ದಾಗೆಲ್ಲ ಐತೆ ಅಂದ್ರೆ ಯೋಗದಾಗೆಲ್ಲ ಐತೆ ಅಂದ್ರೆ ಅವ್ರು ಯಾಕೆ ಬರೆದಿದ್ದಾರೆ ಅಂದ್ರೆ, ಆ ಸ್ವಾಮಿಗಳು ಸಂಪೂರ್ಣವಾಗಿ ಗ್ರಾಮ್ಯ ಭಾಷೆಯಲ್ಲೇ ಮಾತನಾಡ್ತಾ ಇದ್ರು. ಆ ಒಂದು ದಿಸೆಯಲ್ಲಿ ಅದಕ್ಕೆ ಏಕ್ದಾಗೆಲ್ಲ ಐತೆ ಅಂತ ಹೆಸರಿಟ್ಟಿದ್ದಾರೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನಿಮಗೆಲ್ಲ ತಿಳಿದಿರುವಂತೆ ಖ್ಯಾತ ಪತ್ರಕರ್ತ ಶ್ರೀಯುತ ರವಿ ಬೆಳಗೆರೆಯವರ ಸೋದರ ಮಾವ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ದೇವನೂರಿಗೆ ತಮ್ಮ ಶಿಕ್ಷಕ ವೃತ್ತಿಯಿಂದ ವರ್ಗಾವಣೆ ಆದಾಗ ಅಲ್ಲಿ ಅವರಿಗೆ ಇವರ ಸಂಪರ್ಕ ದೊರೆಯಿತು. ಮುಕುಂದೂರು ಸ್ವಾಮಿಗಳು ತುಂಬಾ ಮುಗ್ಧರು, ಹಾಗೆ ಪ್ರಕೃತಿಯೊಂದಿಗೆ ಬೆರೆತವರು, ಪ್ರಕೃತಿಯೊಂದಿಗೆ ತಾವೇ ಮಾತಾಡ್ಕೊಂಡು ಹೋದವರು, ತಮ್ಮ ದೇಹವನ್ನು ಕೂಡ ತಾವು ಮಾತಾಡುತ್ತಿದ್ದವರು. ಹಾಗೆ ಅವರು ಪವಾಡ ಸದೃಶರಾದರೂ ಇದ್ರು ಅನ್ನೋದು ಅವರ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾಕೆಂದ್ರೆ ಅವರ ಅನುಭವಗಳನ್ನ ಇವರು ಬರಿತಾ ಹೋಗಿದ್ದಾರೆ. ಅದೇನೇ ಇರಲಿ ಸ್ನೇಹಿತರೆ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಇವರನ್ನ ನೋಡ್ಬೇಕು ಅಂತಂದಾಗ ಇವರು ಹೇಗೋ ಗೊತ್ತಾಗ್ಬಿಡುತ್ತೆ ಯಾರಿಗೆ, ಸ್ವಾಮಿಗಳಿಗೆ. ಕೋಣೆ ಹತ್ರ ಬರ್ತಾರೆ, ಬಂದು ಬೀಗ ಹಾಕಿದ್ರು ಅಗಳಿ ಹಾಕಿದ್ರು ಕೂಡ ಇವ್ರು ಒಳಗೆ ಬರ್ತಾರೆ. ಅದೇ ಒಂದು ಪವಾಡ ಸದೃಶವಾದ. ಇವ್ರು ಎದ್ದು ಹೇಳ್ತಾರೆ ಬೆಳಗ್ಗೆ, ಆಗ ಸ್ವಾಮಿಗಳಲ್ಲಿ ಇರ್ತಾರೆ. ಎಲ್ಲೋ ಇದ್ದಾಗ ಹಂಬಲಿಸ್ಕೊಬಹುದು, ಇಲ್ಲೇ ಬಂದಾಗ ಹೊತ್ಕೊಂಡು ಮಲಗಬಹುದು ಅಂತ ಇವ್ರಿಗೆ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅರೆ ಸ್ವಾಮಿಗಳು ಇಲ್ಲೇ ಬಂದ್ಬಿಟ್ಟಿದಾರಲ್ಲ ಅಂತ. ಕೊನೆಗೂ ಉಭಯ ಕುಶಲೋಪರಿ ಮಾತಾಡಿ ಇವರು ಅವರನ್ನ ಅನುಸರಿಸಕ್ಕೆ ಶುರು ಮಾಡಿದ್ರು. ಅಂದಿನಿಂದ ಇವರು ಅವರನ್ನ ಅನುಸರಿಸಿ ಅವರೊಂದಿಗೆ ತಮ್ಮ ಅನುಭವಗಳನ್ನ ಈ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ದೇವನೂರಿನಲ್ಲಿ ಅಂದ್ರೆ ಅದರ ಹತ್ತಿರದಲ್ಲಿ ಅವ್ರದ್ದೊಂದು ಆಶ್ರಮ ಇತ್ತು. ಆಶ್ರಮ ಅಂದ್ರೇನು, ಒಂದು ಗುಡಿಸಲು. ಅವರು ಹೆಚ್ಚೇನು ಬಯಸ್ತಾ ಇರಲಿಲ್ಲ, ಆದ್ರೆ ಪ್ರಕೃತಿಯೊಂದಿಗೆ ಅವರ ಮಾತುಗಳಿದಾವಲ್ಲ, ಅದು ಬಹಳ ಮನನೀಯ. ಈಗ ನೋಡಿ, ಅವರನ್ನು ಕಾಣ್ಲಿಕ್ಕೆ, ಅವರ ಆಶೀರ್ವಾದ ತಗೊಳ್ಳಿಕ್ಕೆ ತುಂಬಾ ಜನ ಬಂದಿದ್ರು. ಅವಾಗ ಹೇಳಿದ್ರು, ಮುಕುಂದೂರು ಬೆಟ್ಟಕ್ಕೆ ಬನ್ನಿ ಎಲ್ಲ ನಾಳೆ ಅಂತ ಹೇಳಿದ್ರು. ಎಲ್ಲರೂ ಊಟ ತಿಂಡಿ ಎಲ್ಲ ಕಟ್ಕೊಂಡು ಅಥವಾ ರೇಷನ್ ಕಟ್ಕೊಂಡು ಅಲ್ಲಿ ಹೋಗ್ತಾರೆ, ಸ್ವಾಮಿಗಳೇ ಇರಲ್ಲ. ಆದ್ರೆ ಇವರು ಇನ್ನೇನು ಅವ್ರಿಗೆ ಬಂದಿಲ್ಲಲ್ಲ, ನಾವು ಅಡಿಗೆ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟೊತ್ತಿ ಬಂದು ಇವರೊಂದಿಗೆ ಹಾಡಿ ಕುಪ್ಪಳಿಸಿ ನಕ್ಕು ನಲಿದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಗ್ರಾಮ್ಯ ಭಾಷೆಯಲ್ಲೇ ಅವರ ಮಾತುಗಳು. ಇವರು ನೋಡಿ, ಪ್ರಕೃತಿಯೊಂದಿಗೆ ಸಮ್ಮಿಳನ ಅಂತ ಹೇಳಿದ್ನಲ್ಲ,
ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಗಿಡದ ಹತ್ರ ಮಾತಾಡಿದಂತೆ. ಅದು ಬಾಡ ಹೋಗಿತ್ತಂತೆ. ಓ ಏನಮ್ಮ ನೀನು ಇಷ್ಟು ಸೊರಗೋಗಿದೆಯಲ್ಲ, ನಿಂಗೆ ನೀರು ತುಂಬಿಲ್ಲ ಅಂತ ಕಾಣುತ್ತೆ, ನೀರು ಕೊಟ್ಟಿಲ್ಲ ಅಂತ ಕಾಣುತ್ತೆ, ತಗೋ ನಾ ಕೊಡ್ತೀನಿ ಅಂತ ಒಂದು ಬಕೆಟ್ ಇಂದ ಅಲ್ಲಿ ನೀರು ಹಾಕಿದಂತೆ ಬಾವಿಯಿಂದ. ಹಾಗೆ ಇನ್ನೊಂದು ಗಿಡದಲ್ಲಿ ತುಂಬಾ ಹೂವುಗಳು ಬಿಟ್ಟಿತ್ತಂತೆ. ಅವಾಗ ಅವ್ರು ಹೇಳಿದ್ರಂತೆ, ಒಂದು ಬಾಸ್ಕೆಟ್ ತಗೊಂಡೋಗಿ ಹೇಳಿದ್ರಂತೆ, ಓ ಎಷ್ಟೊಂದು ಹೂ ಬಿಟ್ಟಿದ್ಯಮ್ಮ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಮ್ಮ ನೀನು, ನನಗೆ ಭಿಕ್ಷೆ ಹಾಕಮ್ಮ ಹೂಗಳನ್ನ ಅಂತೇಳಿ ಅದ್ರ ಹತ್ರ ಮಾತಾಡಿ ನಿಧಾನವಾಗಿ ಅದಕ್ಕೂ ನೋವಾಗದೆ ಒಂದೊಂದು ಹೂವನ್ನೇ ಕಿತ್ತು ಪಡ್ಕೊಂಡ್ರಂತೆ. ಹೀಗೆ ಪ್ರಕೃತಿಯೊಂದಿಗೆ ಅವರು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ರು ಅಂತ ಹೇಳಿ ಆ ಪುಸ್ತಕಗಳಲ್ಲಿ ಉಲ್ಲೇಖ ಇದೆ. ಕೃಷ್ಣಶಾಸ್ತ್ರಿಗಳಿಗೆ ಒಂದು ದಿವಸ ಗೇರು ಬೀಜದ ಹಾಲು ಅವ್ರ ಮೈ ಮೇಲೆ ಬಿದ್ದು ಅದು ತುಂಬಾ ವ್ರಣವಾಗುತ್ತೆ. ಅವ್ರೇನ್ ಅನ್ಕೋತಾರೆ, ಓ ಸ್ವಾಮಿಗಳು ಬಂದಿದ್ರೆ ಚೆನ್ನಾಗಿತ್ತು, ಅಂದ್ರೆ ಅವ್ರು ತುಂಬಾ ದೂರದಲ್ಲಿರ್ತಾರೆ. ಸ್ವಾಮಿಗಳು ಬಂದಿದ್ರೆ ಚೆನ್ನಾಗಿತ್ತು, ಈ ವ್ರಣನೆಲ್ಲ ನನ್ ಕೈ ತಡೆಯಕ್ಕಾಗಲ್ಲ, ಅವ್ರನ್ನ ಒಂದ್ಸರಿ ನೋಡಿ ನಾನು ಹೋಗ್ಬಿಡ್ತೇನೆ ಅಂತ ಅನ್ಕೊಂಡಿರ್ತಾರೆ. ಅಚಾನಕ್ಕಾಗಿ ಆ ರಾತ್ರಿ ಸ್ವಾಮಿಗಳು ಬಂದ್ಬಿಡ್ತಾರೆ. ಇವರು ಮನೆ ಒಳಗೆ ಸ್ವಾಮಿಗಳು ಮನೆ ಒಳಗೆ ಬಂದಿದ್ದು ಇವ್ರಿಗೆ ಗೊತ್ತೇ ಆಗಿಲ್ಲ. ಬಂದವನ್ ಹಂಗೆ ಹೋಗ್ತಾನೆ ಕಣ, ನೀ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ, ಅವನೇನ್ ಇರ್ತಾನಲ್ಲೇ, ಅವನ್ ಬಂದವನ್ ಹಂಗೆ ಹೋಗ್ತಾನೆ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ರು. ಅವರ ಬಂದ ಮೇಲೆ ಆ ವ್ರಣಗಳೆಲ್ಲ ಕಡಿಮೆ ಆಗ್ತಾ ಬಂದಂತೆ, ಇವರು ಗುಣಮುಖರಾದ. ಹೀಗೆ ಹಲವಾರು ಪವಾಡಗಳನ್ನ ಅವ್ರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಈ ಲೋಕವೇ ಒಂದು ಪವಾಡ ಅಂತ ಹೇಳಿ. ನೀವು ಪ್ರತಿಯೊಂದರಲ್ಲೂ ನೋಡಿ, ನಿಮಗೆ ಗೊತ್ತಿಲ್ಲದಂಗೆ ಅಲ್ಲಿ ಪವಾಡ ನಿಮ್ ಕಣ್ಣಿಗೆ ಕಾಣುತ್ತೆ. ಮುಕುಂದರ ಸ್ವಾಮಿಗಳು ಇವನ್ನೇ ಎಲ್ಲ ಬಳಸ್ಕೊಂಡು ತಮ್ಮ ಜೀವನವನ್ನು ಸಾಗಿಸಿದ್ದಾರೆ. ನೋಡಿ, ಅವರು ಬಹಳ ಆರಾಮದಾಯಕವಾಗಿದ್ದು ಸುಮಾರು 150 ವರ್ಷಗಳ ಕಾಲ ಬದುಕಿದ್ದು. ಹಿಂದೆ ನಮ್ಮ ಈ ರೈಲ್ವೆ ಹಳಿಗಳನ್ನ ಹಾಕುವಂತ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿದಾರಂತೆ. ಎಷ್ಟು ಕೊಡ್ತಿದ್ರು ನಿಮ್ಗೆ ಅಂತ ಕೇಳಿದ್ರೆ, ವಾರಕ್ಕೊಂದ್ಸರಿ ಒಂದು ಬೆಳ್ಳಿ ನಾಣ್ಯ ಕೊಡ್ತಿದ್ರು ಕಣ, ಅವಾಗೆಲ್ಲ ನಾಣ್ಯ ತಾನೆ, ಈ ಆಣೆ ಪಾಣೆ ಇತ್ತಲ್ಲ ಅದು ಕಣ ಅಂತ ಬೆಳಗ್ಗೆ ಕೃಷ್ಣಶಾಸ್ತ್ರಿ ಹೇಳ್ತಿದ್ರು. ಏನು ನೋಡಪ್ಪ, ಅಷ್ಟ್ ಮಾಡಿದ್ದಕ್ಕೆ ಎಷ್ಟೊಂದ್ ಜನ ಓಡಾಡ್ತವ್ರೆ, ಬಹಳ ಸಂತೋಷ ಆಗ್ತದೆ ಅಂತ ಅಂದ್ರು. ಹೀಗೆ ಎಲ್ಲದರೊಳಗೂ ತಮ್ಮ ಮುಗ್ಧತೆಯಿಂದ, ತಮ್ಮ ಪವಾಡಗಳಿಂದ ಆ ಜನರ ಮನಸ್ಸನ್ನ ಗೆದ್ದಂತವರು ಮುಕುಂದ ಸ್ವಾಮಿ. ಹಿಂದೆ ಒಂದ್ಸರಿ ಯಾವ್ದೋ ಸಂದರ್ಭದಲ್ಲಿ ಜನ ಅವ್ರನ್ನ ಆಶೀರ್ವಾದ ಮಾಡಿ ಅಂತ ಅಟ್ಟಿಸ್ಕೊಂಡ್ ಬಂದಾಗ ಒಂದು ನಾಲೆಯೊಳಗೆ ಬಿದ್ದು ಒಂದು ಕಾಲು ಮುರಿತು. ಅವಾಗ ಚಿಕ್ಕಮಗಳೂರಿನ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿದ್ರು. ಸೇರಿಸಿ ಎಲ್ಲ ಭಕ್ತರೆಲ್ಲ ಬಂದು ನೋಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಕೊನೆ ನೋಡ್ತಾರೆ ಇವರು ಸ್ವಾಮಿಗಳು, ಇವನಿಗೇನಾಗಿದೆ, ಇವನ್ ಚೆನ್ನಾಗವನೇ, ಈ ಕಾಲ್ ಚೆನ್ನಾಗಿದೆ, ಇವನಿಗೇನಾಗಿದೆ, ಏನಾಗಿಲ್ಲಪ್ಪ ನಂದು ಚೆನ್ನಾಗಿದ್ದೀನಿ ಅಂತ ಎದ್ದು ಹೊರಟೋಗಿದ್ದಂತೆ. ಆಮೇಲೆ ಹೆಂಗೋ ಯಾರು ಕರ್ಕೊಂಡೋಗಿ ವಾಸಿ ಮಾಡಿದ್ರು ಅಂತ. ಹೀಗೆ ಅವರು ಪ್ರಕೃತಿಯೊಂದಿಗೆ ತುಂಬಾ ಸಮ್ಮಿಳನಗೊಂಡು ಪವಾಡಗಳನ್ನು ಮಾಡಿ, ತಮ್ಮ ಪ್ರವಚನಗಳನ್ನು ಮಾಡಿ, ಪ್ರವಚನ ಅಂದ್ರೆ ಏನು, ಎಲ್ಲ ಗ್ರಾಮ್ಯ ಭಾಷೆಯಲ್ಲೇ ಪ್ರವಚನಗಳು. ಮತ್ತೆ ಆಮೇಲೆ ಏನ್ ಬಹಳ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ತಲೆ ಒಳಗೂ ಇಲ್ಲ ಅವರು. ಒಂದು ಸಾರಿ ರಾಘವಯ್ಯಂಗಾರ್ ಅನ್ನೋರು ಮತ್ತೆ ಕೆಲವರು ಕವಿಗಳು ಬಂದು ಉಪನ್ಯಾಸ ಕೊಡ್ತಾ ಇದ್ರು. ಇವರಿಗೆ ಮಹಾಭಾರತ ರಾಮಾಯಣದ ಬಗ್ಗೆ ತುಂಬಾ ಗೊತ್ತಿತ್ತು, ಆದ್ರೂ ಅವ್ರಿಗೆ ಅದನ್ನ ಹೇಳೋ ರೀತಿನಲ್ಲಿ ಅವರು ಅಭ್ಯಸಿಸಿಲ್ಲ ಅಂತ ಕಾಣುತ್ತೆ. ಆದ್ರೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು. ಕೃಷ್ಣಶಾಸ್ತ್ರಿಗಳು ಒಂದ್ಸರಿ ಇವ್ರ ಜೊತೆ ಹೋಗಿದ್ರಂತೆ. ಅವಾಗ ಈ ಸ್ವಾಮಿಗಳಿಗೆ ಏನಾದ್ರೂ ಮಾಡಿ ಅವರಿಗೆ ಅವಮಾನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲವರು ಸಮಿತಿಯವರು ಮಹಾಭಾರತದ ಬಗ್ಗೆ ಇವರು ಮಾತಾಡ್ಲಿ ಅಂತ ಹೇಳಿದ್ರು. ಆದರೆ ಈ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ಹೇಳಿದ್ರಂತೆ, ಅವ್ರು ಮಾತಾಡಕ್ಕೆ ಹೇಳಪ್ಪ, ಎಲ್ಲ ಪ್ರಕಟಣೆ ಆಯ್ತು, ಮಾತಾಡ್ತಾರೆ, ಸ್ವಾಮಿಗಳು ಮಾತಾಡ್ತಾರೆ. ಕೊನೆಗೆ ಹೇಳಿದಂತೆ ಕೃಷ್ಣಶಾಸ್ತ್ರಿಗಳು, ಏನೋ ನನ್ನ ಸುತ್ಸ್ಬಿಟ್ಟಿಯಲ್ಲೋ, ನಾನು ಏನ್ ಮಾತಾಡ್ಲೋ, ಅಯ್ಯೋ ರಾಮ ಅಂದ್ರಂತೆ. ಅವಾಗ ಬೆಳಗೆರೆ ಕೃಷ್ಣಶಾಸ್ತ್ರಿ ಹೇಳಿದಂತೆ, ಅದೇ ಮಹಾಭಾರತದ ಯುದ್ಧ ಇದನ್ನೆಲ್ಲ ಮಾಡಿದ್ರಲ್ಲ ಸ್ವಾಮಿ, ಅದ್ರ ಬಗ್ಗೆ ಬಹಳ ನನ್ನ ಸಿಗಿಸ್ಬಿಡ್ತೇ ಕಣ ಅಂದ್ರಂತೆ. ಆದ್ರೂ ಕೂಡ ಅವರು ಅದನ್ನ ಚೆನ್ನಾಗಿ ವ್ಯಾಖ್ಯಾನಿಸಿ
ಎಲ್ಲರಿಗೂ ಮನದಟ್ಟ ಆಗುವ ಹಾಗೆ ಮಾಡಿದ್ರಂತೆ. ಯಾವುದು? ಆ ಕೌರವ ಅಂಬೋನು ಆ ಹೆಣ್ಮಗಿನ ತುಂಬಿ ಸಭೆಯಲ್ಲಿ ಕರ್ಕೊಂಬಂದು ಸೀರೆ ಸೆಡ್ದ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ನೋಡ್ತಾ ಇದ್ರು, ಕಣ್ಣು ಮುಚ್ಕೊಂಡ್ಬಿಟ್ರು. ಅದನ್ನ ಈ ಕೌರವ ಬಂದು ಕಪಾಳ ಕೊಡದು ತಪ್ಸ್ಕೋಬಹುದಾಯ್ತಾ? ಅದಕ್ಕೆ ಕೃಷ್ಣ ಹೇಳಿದ್ದು ಅವನಿಗೆ ಮೊದ್ಲು ಓಡಿ ಅಂತ. ಹೀಗೆ ತುಂಬಾ ಮಹಾಭಾರತದ ಬಗ್ಗೆ ಅವ್ರು ಮಾತಾಡಿ, ಕೃಷ್ಣನ ಬಗ್ಗೆ ಮಾತಾಡಿ. ಹೀಗಾಗಿ ರಾಘವಯ್ಯಂಗಾರ್ ಅನ್ನೋರು ಬಹಳ ಆಶ್ಚರ್ಯಚಕಿತರಾದರು. ಕೊನೆಗೆ ಅವರನ್ನ ಮನೆ ಕರೆಸಿ ತೂಗುಯ್ಯಾಲೆಯಲ್ಲಿ ಕೂರಿಸಿ ಅವರನ್ನ ಪೂಜೆ ಮಾಡಿ ಫಲತಾಂಬಲವನ್ನು ಕೊಟ್ಟು ಅವ್ರಿಗೆ ಗೌರವ ಕೊಟ್ಟು, ಅದನ್ನ ನೋಡಿ ಅವ್ರು ಎಷ್ಟು ಆನಂದ ಭರಿತರಾದ್ರು ಅಂದ್ರೆ ಸ್ವಾಮಿಗಳು, ಓ ಯಶೋದಮ್ಮ ಕೃಷ್ಣನ್ ಹಿಂಗೆ ತೂಗಿ ಬಹಳ ಆರೈಕೆ ಮಾಡಿದ್ಲು ಅಂತ ಬಹಳ ಸಂತೋಷ ಪಟ್ಟಂತೆ. ಹೀಗೆ ಗ್ರಾಮ್ಯ ಭಾಷೆಯಲ್ಲಿ ತಮ್ಮದೇ ಆದ ತನದಲ್ಲಿ ಮುಂದೆ ಹೋಗಿ ಈ ನೆಲವನ್ನ ಅವರು ಶ್ರೀಮಂತಗೊಳಿಸಿದ್ದಾರೆ. ಹಾಗೆ ಇನ್ನೊಂದ್ ಕಡೆ ಎಲ್ಲೋ ಮಾತಾಡ್ತಾ ರಾಮಾಯಣದ ಬಗ್ಗೆ ಬಹಳ ಮಾತಾಡ್ತಾರೆ. ದಶರಥ ಅಂದ್ರೇನು, ರಾಮ ಅಂದ್ರೇನು, ಲಕ್ಷ್ಮಣ ಅಂದ್ರೇನು, ಸೀತೆ ಅಂದ್ರೇನು, ಅವಳು ಜ್ಞಾನಾಂಬಿಕೆ, ಅವಳನ್ನ ರಾವಣ ಅಪಹರಣ ಮಾಡ್ಬಿಡೋದೇನಪ್ಪ, ಅವನಿಗೆ ತಕ್ಕ ಶಾಸ್ತಿ ಆಯ್ತು ನೋಡು ಅಂತೇಳಿ ಬಹಳ ವಿವರಗಳನ್ನು ಕೊಟ್ಟು ಮಾತಾಡಿದ್ದಾರೆ ಸ್ವಾಮಿ. ಹಾಗೆ ನಮ್ಮ ದೇಶದ ಅಪೂರ್ವ ಪ್ರದೇಶಗಳಾದಂತಹ ಹಿಮಾಲಯದ ಬಗ್ಗೆ ಮಾತಾಡ್ತಾ, ಹಿಮ ಲಯ ಅಂದ್ರೆ ನಮ್ಮಲ್ಲಿರುವ ಎಲ್ಲ ಅರಿಷಡ್ವರ್ಗಗಳು ಲಯ ಆದ್ರೆ ನಾವು ಪರಿಶುದ್ಧರಾಗ್ತೀವಿ ಅನ್ನೋ ಮಾತನ್ನು ಕೂಡ ಸ್ವಾಮಿಗಳಾಡ್ತಾರೆ. ಇಂಥ ಸ್ವಾಮಿಗಳು ನಮ್ಮ ನಡುವೆ ಇದ್ರು ಅಂದ್ರೆ ನಮ್ಮ ಸಮಕಾಲೀನರಾಗಿ ಇಲ್ಲದೆ ಇರ್ಬೋದು, ಆದ್ರೆ ಹಿಂದೆ ಇದ್ರು, ಬಾಡಿ ಹೋದ್ರು, ಈ ನೆಲವನ್ನ ಪರಿಶುದ್ಧಗೊಳಿಸಿದ್ರು ಅನ್ನೋದೇ ಒಂದು ಸಂತಸದ ಸಂಗತಿ. ಹಾಗೆ ನಿಮಗೆಲ್ಲ ಆ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತೇನೆ ನೋಡಿ. ಇದೇ ಪುಸ್ತಕ ಏಕ್ದಾಗೆಲ್ಲ ಐತೆ. ಈ ಪುಸ್ತಕ ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳು ಬರೆದಿರೋದು ನೋಡಿ. ಅದರೊಳಗೆ ಹಿಂಭಾಗದಲ್ಲಿ ಒಂದು ಮಾತಿದೆ, ಆ ಮಧ್ಯೆ ಸ್ವಾಮಿಗಳು ಹೇಳಿದಾರೆ, ಸಾಹುಕಾರಂತವ ದುಡ್ಡು ಇರೋದು, ಸನ್ಯಾಸಿತವ ಸಿದ್ಧಿ ಇರೋದು ಎರಡು ಒಂದೇ ಕಳ್ಳ ಮಗ. ಅವನಿಗೂ ಅಹಂಕಾರ ಬಿಟ್ಟಿಲ್ಲ, ಇವನಿಗೂ ಬಿಟ್ಟಿಲ್ಲ. ಏಸ್ ಖರ್ಚದವಲೇ ನಿನ್ ಮನೆತನ ನಿರ್ನಾಮ ಮಾಡ್ತೇನೆ ಅಂತಾನೆ ಸಾಹುಕಾರ. ಒಂದು ಬಿರುಗಣ್ಣು ಬಿಟ್ಟು ನಿನ್ನ ಸುಟ್ಟು ಬಿಡ್ತೀನಿ ಅಂತಾನೆ ಸನ್ಯಾಸಿ. ಇಬ್ರಿಗೂ ಗರ ಬಿಟ್ಟಿಲ್ಲ. ಗರ ಬಿಟ್ರೇನೆ ಗುರು ನೋಡಪ್ಪ. ಗರ ಅಂದ್ರೆ ಅಹಂಕಾರ, ಅಹಂಕಾರ ಬಿಟ್ರೇನೆ ಗುರು ನೋಡಪ್ಪ ಅಂತ ಇವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಆದ್ರಿಂದ ಇದುವರೆಗೆ ತಾವು ಓದಿದ್ರೆ ಆ ಪುಸ್ತಕವನ್ನ ಕೊಂಡು ಓದಿ, ನೀವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಒಂದು ವಿಹಾರ ತಗೊಳ್ಳಿ ಅನ್ನೋದು ನನ್ನ ಕೋರಿಕೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.